ಹಲೋ ನಮಸ್ಕಾರ ಫ್ರೆಂಡ್ಸ್, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ತಮಗೆ ಬರ್ತಕ್ಕಂಥದ್ದು ಸೆಲ್ ಡೈಲಾಗ್ ಬಾಕ್ಸ್. ಲಾಸ್ಟ್ ಕ್ಲಾಸಲ್ಲಿ ಏನು ಮಾಡಿದಪ್ಪ ಅಂದ್ರೆ ತಮಗೆ ಈ ಸ್ಟೈಲ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. ಸೊ ಇವತ್ತಿನ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಇದು ಸೆಲ್ಸ್ ಬಗ್ಗೆ ಇರ್ತಕ್ಕಂಥದ್ದು. ಸೊ ನೋಡಿ, ನಿಮ್ಮೇ ಇಂಡಿಕೇಟ್ ಮಾಡ್ತಾ ಇದ್ದೆ ಏನಪ್ಪಾ ಅಂದ್ರೆ ಇಲ್ಲಿ ಬರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ನಾವು ಏನೇ ಚೇಂಜಸ್ ಅನ್ನ ಮಾಡಬೇಕಾಗಿದ್ರೆ ಯಾವಕ್ಕಪ್ಪ ಅಂದ್ರೆ ಇಲ್ಲಿ ಸೆಲ್ಗಳನ್ನ ನಾವು ಏನ್ ಮಾಡ್ಬೋದಪ್ಪ ಅಂದ್ರೆ ಚೇಂಜಸ್ ಅನ್ನ ಮಾಡ್ತಕ್ಕಂಥದ್ದು. ಸೊ ಅದಕ್ಕೆ ರಿಲೇಟೆಡ್ ಏನಿದೆಪ್ಪ ಅಂದ್ರೆ ಇದು ಬರ್ತಕ್ಕಂಥದ್ದು ಸೆಲ್ಸ್ ಡೈಲಾಗ್ ಬಾಕ್ಸ್ ಇದೆ. ಸೊ ನೋಡಿ, ಸಪೋಸ್ ಏನ್ ಮಾಡ್ತೇನಪ್ಪ ಅಂದ್ರೆ ನಾನು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಏನಿದೆಪ್ಪ ಅಂದ್ರೆ ಇನ್ಸರ್ಟ್. ಸೊ ಇನ್ಸರ್ಟ್ ಇದೆ. ನಾನು ಏನ್ ಮಾಡಿದೀನಪ್ಪ ಅಂದ್ರೆ ಇಲ್ಲಿ ಹಿಂದಿ ಕಾಲಮ್ ಅಲ್ಲಿ ಸೊ ಸೆಕೆಂಡ್ ಒನ್ ಅಲ್ಲಿ ಅನಿಲ್ ಅವ್ರದ ಇ ಮತ್ತೆ 3 ಅಂದ್ರೆ ನೇಮ್ ಬಾಕ್ಸ್ ಅಲ್ಲಿ ನೋಡ್ಕೊಳ್ಳಿ. ಸೊ ಯಾವ್ದಿದೆಪ್ಪ ಅಂದ್ರೆ ಇದು E3 ಇದೆ. ಕ್ಲಿಕ್ ಆನ್ ಸೆಲ್ ಆಪ್ಷನ್. ಈಗ ಇಲ್ಲಿ ಏನ ಮಾಡ್ತಾ ಇದೆಯಪ್ಪ ಅಂದ್ರೆ ಶಿಫ್ಟ್ ಸೆಲ್ಸ್ ಟು ದ ಡೌನ್. ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಕ್ಲಿಕ್ ಮಾಡಿದ ತಕ್ಷಣ ಒಂದ್ ಸೆಲ್ ಏನಾಗುತ್ತಪ್ಪ ಅಂದ್ರೆ ಕೆಳಗಡೆ ಶಿಫ್ಟ್ ಆಗುತ್ತೆ. ಅದೇ ರೀತಿ ಏನಪ್ಪಾ ಅಂದ್ರೆ ಶಿಫ್ಟ್ ಸೆಲ್ಸ್ ಟು ದ ಅಪ್ ಕೂಡ ಇದೆ. ಮತ್ತೆ ಏನ್ ಮಾಡಿ ಅಂಡೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ. ಸೊ ಇವೆರಡರ ಮಧ್ಯದಲ್ಲಿ ತಗೋತಕ್ಕಂಥದ್ದು. ಬಟ್ ಸೆಲ್ಗಿಂತ ಬೆಟರ್ ಏನಪ್ಪಾ ಅಂದ್ರೆ ನಾವು ರೋ ಮತ್ತೆ ಕಾಲಮ್ ಅನ್ನ ತಗೋತೀವಿ. ಏನ್ ತಗೋತೀವಪ್ಪ ಅಂದ್ರೆ ರೋ ಮತ್ತೆ ಕಾಲಮ್ ಗಳನ್ನ ತಗೋತಕ್ಕಂಥದ್ದು. ಸಪೋಸ್ ಏನಪ್ಪಾ ಅಂದ್ರೆ ಈಗ ಬಸವರಾಜ್ ಮತ್ತೆ ಅನಿಲ್ ಅವರ ಮಧ್ಯದಲ್ಲಿ ಒಂದು ರೋ ಬೇಕಾಗಿದೆ ನಮಗೆ. ಸೊ ಬೇರೆಯವ್ರ ಹೆಸರನ್ನ ಇನ್ಸರ್ಟ್ ಮಾಡ್ಬೇಕಾಗಿದೆ. ಅವಾಗ ಏನಪ್ಪಾ ಅಂದ್ರೆ ಇನ್ಸರ್ಟ್ ಶೀಟ್ ರೋ. ಸೊ ಅವಾಗ ಏನಾಗುತ್ತಪ್ಪ ಅಂದ್ರೆ ಒಂದು ರೋ ತಮ್ಗೆ ಏನಾಗುತ್ತಪ್ಪ ಅಂದ್ರೆ ಬರುತ್ತೆ. ಈ ರೀತಿ ಕೂಡ ತಾವೇನ್ ಮಾಡ್ಬೋದಪ್ಪ ಅಂದ್ರೆ ತಗೋಬಹುದು. ಮತ್ತೆ ಇನ್ನೂ ಒಂದ್ ಏನಪ್ಪಾ ಅಂದ್ರೆ ರೈಟ್ ಕ್ಲಿಕ್ ಮಾಡ್ಬಿಟ್ಟು ಇನ್ಸರ್ಟ್ ಅಂತ ಹೇಳಿ ಕ್ಲಿಕ್ ಮಾಡಿ. ಡೈರೆಕ್ಟ್ಲಿ ಇಲ್ಲಿ ಕೂಡ ಏನಾಗುತ್ತಪ್ಪ ಅಂದ್ರೆ ಇನ್ಸರ್ಟ್ ಆಗ್ತಕ್ಕಂಥದ್ದು. ಸರ್ ಇಲ್ಲ ನಮ್ಗೆ ಒಂದಿಲ್ಲ ಮಲ್ಟಿಪಲ್ ಬೇಕಾಗಿದೆ. ಸೊ ತಾವ್ ಏನ್ ಮಾಡ್ಬೇಕಾಗತ್ತಪ್ಪ ಅಂದ್ರೆ ಅವಾಗ ಮಲ್ಟಿಪಲ್ ರೋಗಳನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ. ಈಗ ಎಷ್ಟು ಮಾಡಿದೀನಪ್ಪ ಅಂದ್ರೆ 4 ರೋಗಳನ್ನ ಸೆಲೆಕ್ಟ್ ಮಾಡಿದ್ದೀನಿ. ಇನ್ಸರ್ಟ್ ಏನಪ್ಪಾ ಅಂದ್ರೆ ಶೀಟ್ ರೋಸ್. ಅವಾಗ ಏನಾಗುತ್ತಪ್ಪ ಅಂದ್ರೆ 4 ರೋಗಳು ಏನಾಗ್ತಾವಪ್ಪ ಅಂದ್ರೆ ಬರ್ತವೆ. ಮತ್ತೆ ಏನಪ್ಪಾ ಅಂದ್ರೆ ಅಂಡೋ ಮೇಲೆ ಕ್ಲಿಕ್ ಮಾಡಿ. ಇದಕ್ಕಿಂತ ಜಾಸ್ತಿ ಬೇಕಾಗಿದ್ವು ಕೂಡ ಅಂದ್ರೆ ಏನಪ್ಪಾ ಅಂದ್ರೆ ಜಾಸ್ತಿ ಕೂಡ ತಾವು ಸೆಲೆಕ್ಟ್ ಮಾಡಬಹುದು. ಸೊ ಅದೇ ರೀತಿ ಏನಿದೆಪ್ಪ ಅಂದ್ರೆ ಇನ್ಸರ್ಟ್ ಏನಿದೆಪ್ಪ ಅಂದ್ರೆ ಕಾಲಮ್ ಇದೆ ನೆಕ್ಸ್ಟ್. ಸೊ ಜಸ್ಟ್ ಕ್ಲಿಕ್ ಮಾಡಿ. ಎಲ್ಲಿದ್ದೀನಪ್ಪ ಅಂದ್ರೆ ನಾನು ಇಂಗ್ಲಿಷ್ ಆಪ್ಷನ್ ಮೇಲೆ ಇಂಗ್ಲಿಷ್ ಕಾಲಮ್ ಅಲ್ಲಿ ಇರ್ತಕ್ಕಂಥದ್ದು ಡಿ ಕಾಲಮ್ ಇದೆ. ಅದು ಬಂದ್ಬಿಟ್ಟು ಇನ್ಸರ್ಟ್ ಕಾಲಮ್ ಅಂತೆ. ಸೊ ಅವಾಗ ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಸೊ ಯಾವ ಸೆಲ್ ಅಲ್ಲಿ ತಾವು ಅಥವಾ ಯಾವ ಕಾಲಮ್ ಅಲ್ಲಿ ಕರ್ಸರ್ ಅನ್ನ ಇಟ್ಟಿದ್ದೀರಾ ಅದರದ್ದು ಲೆಫ್ಟ್ ಸೈಡ್ ಅಲ್ಲಿ ಏನಾಗುತ್ತಪ್ಪ ಅಂದ್ರೆ ತಮಗೆ ಇನ್ಸರ್ಟ್ ಆಗುತ್ತೆ. ಸೊ ಯಾವಾಗ್ಲೂ ನೋಡ್ಕೊಳ್ಳಿ. ಮತ್ತೆ ಏನಪ್ಪಾ ಅಂದ್ರೆ ಅಂಡೋ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು. ಸೊ ಇಲ್ಲಿ ಕೂಡ ತಮಗೆ ಮಲ್ಟಿಪಲ್ ಬೇಕಾಗಿವಪ್ಪ ಅಂದ್ರೆ ಮಲ್ಟಿಪಲ್ ಅನ್ನ ಸೆಲೆಕ್ಟ್ ಮಾಡ್ತಕ್ಕಂಥದ್ದು. ಸಪೋಸ್ ಏನಪ್ಪಾ ಅಂದ್ರೆ ಈಗ ನನಗೆ ಮತ್ತೆ ಫಾದರ್ ನೇಮ್ ಆಡ್ ಮಾಡೋದಿದೆ ಅಥವಾ ಮತ್ತೇನೋ ಆಡ್ ಮಾಡೋದಿದೆ. ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿ ಇನ್ಸರ್ಟ್ ಸೊ ಶೀಟ್ ಕಾಲಮ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಪ್ಪ ಅಂದ್ರೆ ಮತ್ತೆ ಅಲ್ಲಿ ಹೋಗ್ಬಿಟ್ಟು ಇನ್ಸರ್ಟ್ ಏನಪ್ಪಾ ಅಂದ್ರೆ ಶೀಟ್ ಕಾಲಮ್ ಮೇಲೆ ತೋತಕ್ಕಂಥದ್ದು. ಆಟೋಮೆಟಿಕ್ ಏನಾಗುತ್ತಪ್ಪ ಅಂದ್ರೆ ತಾವು ಎಷ್ಟು ಕಾಲಮ್ಗಳನ್ನ ಸೆಲೆಕ್ಟ್ ಮಾಡಿದೀರಾ ಅಷ್ಟು ಕಾಲಮ್ಗಳು ಏನಾಗ್ತಾವಪ್ಪ ಅಂದ್ರೆ ತಮಗೆ ಬಂದ್ಬಿಟ್ಟು ಆಡ್ ಆಗ್ತವೆ. ಸೊ ಅದೇ ರೀತಿ ಏನಾಗುತ್ತಪ್ಪ ಅಂದ್ರೆ ಇನ್ಸರ್ಟ್ ಶೀಟ್. ಸೊ ಒಂದ್ ಬೇಕಿದ್ರೆ ಒಂದ್ ಕೂಡ ತಗೋಬಹುದು. ಇಲ್ಲಿ ಮಲ್ಟಿಪಲ್ ಕೂಡ ತಗೊಳ್ತಕ್ಕಂಥದ್ದು. ಸೊ ಜಸ್ಟ್ ಕ್ಲಿಕ್ ಮಾಡಿ. ಈಗ ಇನ್ಸರ್ಟ್ ಶೀಟ್ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು. ನೋಡಿ ಆಲ್ರೆಡಿ ಏನಪ್ಪಾ ಅಂದ್ರೆ ಕೆಳಗಡೆ ಎಷ್ಟು ಶೀಟ್ಗಳಿದ್ದಾವೆ. ಮತ್ತೆ ತಮಗೆ ಬೇರೆ ಶೀಟ್ ಬೇಕಾಗಿತ್ತಪ್ಪ ಅಂದ್ರೆ ಬೇರೆ ಶೀಟ್ ಅನ್ನ ಕೂಡ ತಗೊಳ್ತಕ್ಕಂಥದ್ದು. ಸೊ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಇದು ಶೀಟ್ 5 ಇದೆ. ಸೊ ಇದನ್ನ ಕೂಡ ಏನಪ್ಪಾ ಅಂದ್ರೆ ನಾವು ಇನ್ಸರ್ಟ್ ಮಾಡ್ತಕ್ಕಂಥದ್ದು. ಮತ್ತೆ ತಮಗೆ ಬೇರೆ ಬೇಕಾಗಿತ್ತಪ್ಪ ಅಂದ್ರೆ ಮತ್ತೆ ಬೇರೆ ಕೂಡ ಇನ್ಸರ್ಟ್ ಮಾಡ್ತಕ್ಕಂಥದ್ದು. ಇದು ಶಾರ್ಟ್ ಕಟ್ ಕೀ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಶಿಫ್ಟ್ ಪ್ಲಸ್ F11. ಏನಿದೆಪ್ಪ ಅಂದ್ರೆ ಇದ್ರ ಶಾರ್ಟ್ ಕಟ್ ಕೀ ಇನ್ಸರ್ಟ್ ಮಾಡ್ತಕ್ಕಂಥದ್ದು ಶಿಫ್ಟ್ ಪ್ಲಸ್ F11. ಓಕೆ, ನೆಕ್ಸ್ಟ್ ಒಂದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಮತ್ತೆ ಸೊ ಇನ್ಸರ್ಟ್ ಏನೈತಪ್ಪ ಅಂದ್ರೆ ಇದು ಬಂದ್ಬಿಟ್ಟು ತಮಗೆ ಇನ್ಸರ್ಟ್ ಮಾಡ್ತಕ್ಕಂಥದ್ದಾಯ್ತು. ಇಲ್ಲಿ ಕೂಡ ಡೈರೆಕ್ಟ್ಲಿ ತಮಗೆ ಶೀಟ್ ಕೂಡ ಬೇಕಾಗಿತ್ತು. ರೈಟ್ ಕ್ಲಿಕ್ ಮಾಡ್ಬಿಟ್ಟು ಇಲ್ಲಿಂದ ಇನ್ಸರ್ಟ್ ಶೀಟ್ ಕೂಡ ಮಾಡಬಹುದು, ರಿನೇಮ್ ಮಾಡಬಹುದು, ಡಿಲೀಟ್ ಮಾಡಬಹುದು, ಮತ್ತೆ ಇನ್ಸರ್ಟ್ ಕೂಡ ಮಾಡ್ತಕ್ಕಂಥದ್ದು. ಈ ಸೆಲ್ಸ್ ಅಲ್ಲಿ ಏನ್ ಆಪ್ಷನ್ ಬರ್ತವೆ ಅದ್ರ 50% ಏನಾಗುತ್ತಪ್ಪ ಅಂದ್ರೆ ಇಲ್ಲಿ ಕೂಡ ಬರ್ತಕ್ಕಂಥದ್ದು. ಮತ್ತೆ ಏನಪ್ಪಾ ಅಂದ್ರೆ ಡೇಟಾ ಕಡೆಗೆ ಬನ್ನಿ. ಏನಾಗಿದೆಪ್ಪ ಅಂದ್ರೆ ಇನ್ಸರ್ಟ್ ಆಗಿದೆ. ಅದೇ ರೀತಿ ಏನಪ್ಪಾ ಅಂದ್ರೆ ಡಿಲೀಟ್ ಇರ್ತಕ್ಕಂಥ ಡಿಲೀಟ್ ಸೆಲ್ಸ್ ಅಂತ ಕ್ಲಿಕ್ ಮಾಡಿ ಶಿಫ್ಟ್ ಸೆಲ್ಸ್ ಟು ದ ಅಪ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಒಂದ್ ಸೆಲ್ ಮೇಲ್ಗಡೆ ಹೋಗುತ್ತೆ. ಸೊ ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ಮತ್ತೆ ಸೊ ರೋ ಕಾಲಮ್ ಮಾಡೋದಿದ್ರೆ ತಮಗೆ ಸೊ ಮಲ್ಟಿಪಲ್ ಮಾಡೋದಿದ್ರೆ ಮಲ್ಟಿಪಲ್ ಸೆಲೆಕ್ಟ್ ಮಾಡ್ಕೋಬಹುದು ಅಥವಾ ಒಂದೇ ಮಾಡೋದಿದ್ರೆ ಒಂದೇ. ಸೊ ಜಸ್ಟ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಕ್ಲಿಕ್ ಆನ್ ಏನಪ್ಪಾ ಅಂದ್ರೆ ಶೀಟ್ ಡಿಲೀಟ್ ಶೀಟ್ ರೋಸ್. ಮತ್ತೆ ಏನಪ್ಪಾ ಅಂದ್ರೆ ಇದು ಅಂಡೋ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು. ಮತ್ತೆ ಇವುಗಳನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಸೊ ಡಿಲೀಟ್ ಮಾಡ್ತಿದ್ರೆ ಮತ್ತೆ ಡಿಲೀಟ್ ಕೂಡ ಮಾಡ್ತಕ್ಕಂಥದ್ದು. ಸೊ ತಮಗೆ ಇನ್ಸರ್ಟ್ ಬೇಕಾಗಿದ್ರೆ ಇನ್ಸರ್ಟ್ ಮಾಡ್ಬೋದು ಅಥವಾ ಡಿಲೀಟ್ ಬೇಕಾಗಿದ್ರೆ ಡಿಲೀಟ್ ಕೂಡ ಮಾಡ್ತಕ್ಕಂಥದ್ದು. ಅದೇ ರೀತಿ ಕಾಲಮ್ ಕೂಡ ಸೊ ತಮಗೆ ಸಿಂಗಲ್ ಮಾಡೋದಿದ್ರೆ ಸಿಂಗಲ್ ಮಾಡಬಹುದು. ಮತ್ತೆ ಸೊ ಡಬಲ್ ಮಾಡೋದಿದ್ರೆ ಮಲ್ಟಿಪಲ್ ಡಬಲ್ ಕೂಡ ಮಾಡ್ತಕ್ಕಂಥದ್ದು. ಡಿಲೀಟ್ ಏನಪ್ಪಾ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ತಮಗೆ ಶೀಟ್ ಕಾಲಮ್ ಕ್ಲಿಕ್ ಮಾಡಿ. ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಇದು ಸೊ ಡಿಲೀಟ್ ಆಗುತ್ತೆ. ಸೊ ನೋಡಿ ಆಟೋಮೆಟಿಕ್ ಆಗಿ ಏನೈತಪ್ಪ ಅಂದ್ರೆ ಇದು 4 ಕಾಲಮ್ಗಳನ್ನ ನಾನು ಸೆಲೆಕ್ಟ್ ಮಾಡಿದ್ದೆ. 4 ಕಾಲಮ್ಗಳು ಏನೈತಪ್ಪ ಅಂದ್ರೆ ಇದು ಡಿಲೀಟ್ ಆಗಿದೆ. ಅದೇ ರೀತಿ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಇನ್ಸರ್ಟ್ ಡಿಲೀಟ್ ಏನಿದೆಪ್ಪ ಅಂದ್ರೆ ಶೀಟ್ ಇದೆ. ಸೊ ನೋಡಿ ಇಲ್ಲಿ ಕೆಳಗಡೆ ಬನ್ನಿ.
ಶೀಟ್ ನಂಬರ್ 5 ಅನ್ನ ನಾನು ಏನ್ ಮಾಡ್ತೇನಪ್ಪ ಅಂದ್ರೆ ಸೆಲೆಕ್ಟ್ ಮಾಡ್ಕೋತೇನೆ. ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡಿಲೀಟ್ ಶೀಟ್ ಅಂತೀನಿ. ಸೊ ಈಗ ಅಂಡೋ ಮಾಡಿ ನೋಡಿ ಅಂಡೋ ಬರಂಗಿಲ್ಲ. ಅಂದ್ರೆ ಏನಪ್ಪಾ ಅಂದ್ರೆ ಒನ್ಸ್ ತಾವು ಶೀಟ್ ಅನ್ನ ಡಿಲೀಟ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಪರ್ಮನೆಂಟ್ಲಿ ಡಿಲೀಟ್ ಆಗುತ್ತೆ. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಶೀಟ್ ಡಿಲೀಟ್ ಮಾಡೋಕ್ಕಿಂತ ಮುಂಚೆ ಅದು ತಮ್ಗೆ ಬೇಕಾಗಿದೆಯಾ, ಇಂಪಾರ್ಟೆಂಟ್ ಇದೆಯಾ ಅಥವಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಇಲ್ಲಿ ಬಂದ್ಬಿಟ್ಟು ಡಿಲೀಟ್ ಶೀಟ್ ಅಂದ್ರೆ ಏನಾಗುತ್ತಪ್ಪ ಅಂದ್ರೆ ಶೀಟ್ ಡಿಲೀಟ್ ಆಗುತ್ತೆ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಫಾರ್ಮೆಟ್ ಅಲ್ಲಿ ಇರ್ತಕ್ಕಂಥ ರೋ ಹೈಟ್ ಏನಿದೆಪ್ಪ ಅಂದ್ರೆ ರೋ ಹೈಟ್. ಸೊ ಕಾಮನ್ ಆಗಿ ರೋ ಹೈಟ್ ಎಷ್ಟಿರುತ್ತಪ್ಪ ಅಂದ್ರೆ 12.75. ಸೊ ರೋ ಹೈಟ್ ಬಂದ್ಬಿಟ್ಟು ಎಷ್ಟಿರುತ್ತಪ್ಪ ಅಂದ್ರೆ 12.75. ಇದು CET ಅಲ್ಲಿ ತುಂಬಾ ಸಾರಿ ಕೇಳಿದ್ದಾರೆ, ಬೇಕಿದ್ರೆ ನೋಟ್ ಮಾಡ್ಕೋತಿದ್ರೆ ನೋಟ್ ಮಾಡ್ಕೊಳ್ಳಿ. ರೋ ಹೈಟ್ ಬಂದ್ಬಿಟ್ಟು ಎಷ್ಟಿದೆಪ್ಪ ಅಂದ್ರೆ 12.75 ಇದೆ. ಅದೇ ರೀತಿ ತಾವು ತಮ್ಗೆ ಜಾಸ್ತಿ ಕೂಡ ಬೇಕಾಗಿತ್ತಪ್ಪ ಅಂದ್ರೆ ಜಾಸ್ತಿ ಕೂಡ ತಗೊಳ್ಬಹುದು. ಸೊ ಜಸ್ಟ್ ಗೋ ಟು ಸೇಮ್ ಪ್ರೊಸೀಜರ್ ರೋ ಹೈಟ್. ಸೊ 33 ಇದೆ. ಸೊ ನಾನು 50 ಅಂತ ಕೊಡ್ತೀನಿ. ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಅವಾಗ ಏನಾಯ್ತಪ್ಪ ಅಂದ್ರೆ ಓನ್ಲಿ ರೋ ನಂಬರ್ 3 ಏನಾಗಿದೆಪ್ಪ ಅಂದ್ರೆ ಸೊ ಬಿಗ್ಗರ್ ಸೈಜ್ ಆಗಿದೆ. ಏನಕ್ಕಪ್ಪ ಅಂದ್ರೆ ನನ್ನ ಕರ್ಸರ್ ಏನಾಗಿದೆಪ್ಪ ಅಂದ್ರೆ ಅಲ್ಲಿತ್ತು, ಅದಕ್ಕೋಸ್ಕರ ಏನಾಗಿದೆಪ್ಪ ಅಂದ್ರೆ ಅದು ರೋ ಸೈಜ್ ಜಾಸ್ತಿ ಆಗಿದೆ. ಮತ್ತೆ ಅಂಡೋ ಮಾಡ್ಕೊಳ್ಳಿ. ತಮ್ಗೆ ಒಂದೇ ಸಾರಿ ಎಲ್ಲ ಅಟ್ ಅ ಟೈಮ್ ಮಾಡೋದಿದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ. ಮತ್ತೆ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ರೋ ಹೈಟ್ ಎಷ್ಟಪ್ಪ ಅಂದ್ರೆ ಬಂದ್ಬಿಟ್ಟು 50. ಸೊ ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಈಗ ಏನಾಗುತ್ತಪ್ಪ ಅಂದ್ರೆ ಎಲ್ಲಾ ಕೂಡ ರೋಗಳು ಏನಾಗುತ್ತಪ್ಪ ಅಂದ್ರೆ ಚೇಂಜಸ್ ಆಗ್ತಕ್ಕಂಥದ್ದು. ಇದು ಬಂದ್ಬಿಟ್ಟು ಏನಿತ್ತಪ್ಪ ಅಂದ್ರೆ ತಮ್ಗೆ ರೋ ಹೈಟ್. ಸೊ ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಆಟೋ ಫಿಟ್ ಟು ಕಾಲಮ್ ಇದೆ, ಸಾರಿ ಆಟೋ ಫಿಟ್ ಟು ರೋ ಹೈಟ್ ಇದೆ. ಅಂದ್ರೆ ಸೊ ಅದಕ್ಕೆ ಎಷ್ಟು ಜಾಗ ಬೇಕಾಗಿದೆ ಅಷ್ಟನ್ನ ಮಾತ್ರ ಏನ್ ಮಾಡುತ್ತಪ್ಪ ಅಂದ್ರೆ ಅದು ಅಡ್ಜಸ್ಟ್ ಮಾಡ್ಕೊಳುತ್ತೆ. ಅಂದ್ರೆ ಜಾಸ್ತಿ ಕೂಡ ತಗೊಳ್ಳೋದಿಲ್ಲ ಮತ್ತೆ ಕಮ್ಮಿ ಕೂಡ ತಗೊಳ್ಳೋದಿಲ್ಲ. ಬಟ್ ಡಿಫಾಲ್ಟ್ ಆಗಿ ಎಷ್ಟಿರುತ್ತಪ್ಪ ಅಂದ್ರೆ 12.75 ಇರುತ್ತೆ. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಕಾಲಮ್ ವಿಡ್ತ್. ಸೊ ಜಸ್ಟ್ ಕ್ಲಿಕ್ ಮಾಡಿ ಕಾಲಮ್ ವಿಡ್ತ್ ಎಷ್ಟಿರುತ್ತಪ್ಪ ಅಂದ್ರೆ ಇದು ಡಿಫಾಲ್ಟ್ ಆಗಿ 8.43. ಇದು ಕೂಡ CET ಅಲ್ಲಿ ಕೇಳಿದ್ದಾರೆ, ಬೇಕಿದ್ರೆ ತಾವೇನಪ್ಪಾ ಅಂದ್ರೆ ನೋಟ್ ಮಾಡ್ತಕ್ಕಂಥದ್ದು. ಸೊ 8 ಏನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು 43 ಇದೆ. ಸೊ ಕಾಲಮ್ ವಿಡ್ತ್ ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಇದು ಸೈಜ್ ಏನಾಗಿದೆಪ್ಪ ಅಂದ್ರೆ ಕಮ್ಮಿ ಆಗಿದೆ. ಸೊ ಈಗ ಮತ್ತೆ ಏನಪ್ಪಾ ಅಂದ್ರೆ ತಮ್ಗೆ ಜಾಸ್ತಿ ಮಾಡೋದಿದ್ರೆ ಮತ್ತೆ ಅಲ್ಲೇ ಹೋಗ್ತಕ್ಕಂಥದ್ದು. ಕಾಲಮ್ ವಿಡ್ತ್ ಅಲ್ಲಿ ಹೋಗ್ಬಿಟ್ಟು ಸೊ 15 ಅಂತ ಕೊಡಿ. ಅವಾಗ ಏನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಚೇಂಜಸ್ ಆಗುತ್ತೆ. ಅಥವಾ ಆಟೋ ಅಡ್ಜಸ್ಟ್ ಮಾಡೋದಿದ್ರೆ ಸೊ ಡೈರೆಕ್ಟ್ ಆಗಿ ಕ್ಲಿಕ್ ಮಾಡಿಬಿಟ್ಟು ಸೊ ಆಟೋ ಫಿಟ್ ಟು ಕಾಲಮ್ ವಿಡ್ತ್ ಅಂದ್ರೆ ಅದಕ್ಕೆ ಎಷ್ಟು ಜಾಗ ಬೇಕಾಗಿದೆ ಅಷ್ಟೇ ತಗೊಳುತ್ತೆ. ಬಟ್ ಹೆಡಿಂಗ್ ಏನಾಗ್ತಾ ಇದೆಯಪ್ಪ ಅಂದ್ರೆ ಬಂದ್ಬಿಟ್ಟು ತಗೊಳ್ತಾ ಇಲ್ಲ. ಅದಕ್ಕಿಂತ ಇನ್ನೊಂದು ಆಪ್ಷನ್ ಇದೆ ಇಲ್ಲಿ ತಮ್ಗೆ ಬಂದ್ಬಿಟ್ಟು ನೇಮ್ ಬಾಕ್ಸ್ ಇದೆ ಅಲ್ಲ, ಸೊ ಅದ್ರ ಕೆಳಗಡೆ ಏನಪ್ಪಾ ಅಂದ್ರೆ ಸೆಲೆಕ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಡಬಲ್ ಕ್ಲಿಕ್ ಮಾಡಿ. ಯಾವ್ದಾದ್ರು ಒಂದು ಕಾಲಮ್ ಅಲ್ಲಿ ತಾವು ಡಬಲ್ ಕ್ಲಿಕ್ ಮಾಡಿದ್ರೆ ಏನಾಗುತ್ತಪ್ಪ ಅಂದ್ರೆ ಆಟೋಮೆಟಿಕ್ ಆಗಿ ಆಟೋ ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಹೆಡ್ಡಿಂಗ್ ಗಳು ಏನಿದಾವೆ ಆ ಹೆಡ್ಡಿಂಗ್ ಗಳ ಎಷ್ಟು ಬೇಕಾಗಿದೆ ಅದ್ರ ಮುಖಾಂತರ ಏನಪ್ಪಾ ಅಂದ್ರೆ ಇದು ಅಡ್ಜಸ್ಟ್ ಮಾಡ್ಕೊಳ್ಳುತ್ತೆ. ಬಂದ್ಬಿಟ್ಟು ಏನಾಯ್ತಪ್ಪ ಅಂದ್ರೆ ಕಾಲಮ್ ರಿಲೇಟೆಡ್. ಸೊ ಅದೇ ರೀತಿ ಏನಿದೆಪ್ಪ ಅಂದ್ರೆ ಹೈಡ್ ಇದೆ. ಹೈಡ್ ಅಂದ್ರೆ ಏನಪ್ಪಾ ಅಂದ್ರೆ ಮುಚ್ಚಿಡ್ತಕ್ಕಂಥದ್ದು. ಸೊ ಜಸ್ಟ್ ಕ್ಲಿಕ್ ಮಾಡಿಬಿಟ್ಟು ಹೈಡ್. ಸೊ ನಾನು 2ನೇ ರೋ ಅನ್ನ ಸೆಲೆಕ್ಟ್ ಮಾಡ್ಬಿಟ್ಟು ಏನ್ ಮಾಡಿದೆಪ್ಪ ಅಂದ್ರೆ ಬಂದ್ಬಿಟ್ಟು ಅನಿಲ್ ಇರ್ತಕ್ಕಂಥದ್ದು ಈಗ ಸೆಲೆಕ್ಟ್ ಮಾಡಿದ್ದೆ ಅದು ಏನಾಗಿದೆಪ್ಪ ಅಂದ್ರೆ ಹೈಡ್ ಆಗಿದೆ. ಮತ್ತೆ ತಮ್ಗೆ ಅನ್ಹೈಡ್ ಮಾಡೋದಿದ್ರೆ ಅಲ್ಲೇ ಹೋಗ್ಬಿಟ್ಟು ಏನ್ ಮಾಡಿದಾರಪ್ಪ ಅಂದ್ರೆ ತಾವು ರೋ ಅನ್ನ ಹೈಡ್ ಮಾಡಿದಾರ. ಅನ್ಹೈಡ್ ಅನ್ನಿ ಕ್ಲಿಕ್ ಮಾಡಿ ನೋಡಿ ಬಂದಿಲ್ಲ. ಸೊ ಕರ್ಸರ್ ತಮ್ದು ಇಲ್ಲೇ ಕ್ಲಿಕ್ ಮಾಡಿ ಈಗ ಮತ್ತೆ ಸೊ ಜಸ್ಟ್ ಗೋ ಟು ಅನ್ಹೈಡ್ ರೋಸ್. ಬರ್ತಾ ಇಲ್ಲ. ಸೊ ಜಸ್ಟ್ ಸೆಲೆಕ್ಟ್ ಮಾಡಿ ಮತ್ತೆ ಪೂರ್ತಿ ಓಕೆ. ಸೊ ಟೋಟಲಿ ತಾವು ಪೂರ್ತಿ ಸೆಲೆಕ್ಟ್ ಮಾಡಿದ್ಮೇಲೆ ಏನಾಯ್ತಪ್ಪ ಅಂದ್ರೆ ಬಂದಿದೆ ನೋಡಿ. ಹೈಡ್ ಆಗಿದೆ ಏನಾಗಿದೆಪ್ಪ ಅಂದ್ರೆ ಬಂದಿರ್ತಕ್ಕಂಥದ್ದು. ಅದೇ ರೀತಿ ಕಾಲಮ್ ಕೂಡ ಹೈಡ್ ಮಾಡ್ತಿದ್ರೆ ಏನ್ ಮಾಡ್ಬೋದಪ್ಪ ಅಂದ್ರೆ ತಾವು ಕಾಲಮ್ ಕೂಡ ಏನ್ ಮಾಡ್ಬೋದಪ್ಪ ಅಂದ್ರೆ ಹೈಡ್ ಮಾಡ್ತಕ್ಕಂಥದ್ದು. ಸೊ ಜಸ್ಟ್ ಗೋ ಟು ಏನಪ್ಪಾ ಅಂದ್ರೆ ಹೈಡ್ ಕಾಲಮ್. ಇಂಗ್ಲಿಷ್ ಕಾಲಮ್ ಏನಾಗಿದೆಪ್ಪ ಅಂದ್ರೆ ಇದು ಹೈಡ್ ಆಗಿದೆ. ಸೊ ಮತ್ತೆ ಏನಪ್ಪಾ ಅಂದ್ರೆ ಡೇಟಾ ಪೂರ್ತಿ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಅನ್ಹೈಡ್ ಕಾಲಮ್ಸ್. ಏನಪ್ಪಾ ಅಂದ್ರೆ ಕಾಲಮ್ ಅಂತ ತಗೊಳ್ತಕ್ಕಂಥದ್ದು. ಸೊ ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ಬರ್ತಕ್ಕಂಥದ್ದು ಶೀಟ್ ಕೂಡ ಹೈಡ್ ಮಾಡ್ತಕ್ಕಂಥದ್ದು. ಸೊ ಜಸ್ಟ್ ಕ್ಲಿಕ್ ಮಾಡಿದ ತಕ್ಷಣ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಹೈಡ್ ಶೀಟ್ ಏನಿದೆಪ್ಪ ಅಂದ್ರೆ ಸ್ಟೂಡೆಂಟ್ ಡೇಟಾ ಅಂತ ಒಂದಿದೆ ನೋಡಿ ಇದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಏನಪ್ಪಾ ಅಂದ್ರೆ ಹೈಡ್ ಮಾಡ್ತಾ ಇದ್ದೀನಿ. ಈಗ ಏನಾಗಿದೆಪ್ಪ ಅಂದ್ರೆ ಶೀಟ್ ಹೈಡ್ ಆಗಿದೆ. ಸೊ ಮತ್ತೆ ಅನ್ಹೈಡ್ ಮಾಡೋದಿದ್ರೆ ಸೇಮ್ ಪ್ರೊಸೀಜರ್. ಸೊ ಅನ್ಹೈಡ್ ಶೀಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಸ್ಟೂಡೆಂಟ್ ಡೇಟಾ. ಸೊ ಇದನ್ನ ಕೂಡ ತಾವೇನ್ ಮಾಡ್ಬೋದಪ್ಪ ಅಂದ್ರೆ ತಗೊಳ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಅದಾದ್ಮೇಲೆ ಏನಿದೆಪ್ಪ ಅಂದ್ರೆ ಹೈಡ್ ಆದ್ಮೇಲೆ ಅನ್ಹೈಡ್ ಆದ್ಮೇಲೆ ರೀನೇಮ್ ಶೀಟ್. ರೀನೇಮ್ ಅಂದ್ರೆ ಏನಪ್ಪಾ ಅಂದ್ರೆ ಈಗ ಸಪೋಸ್ ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3 ಈ ರೀತಿ ಇದ್ವಪ್ಪ ಅಂದ್ರೆ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಆ ರೀತಿ ಇದ್ವು ಅಥವಾ ತಮ್ಗೆ ಯಾವ್ದು ರಿಲೇಟೆಡ್ ಇದೆ ಇದು ಶೀಟ್ ಅದನ್ನ ಕೂಡ ತಾವೇನ್ ಮಾಡ್ಬೋದಪ್ಪ ಅಂದ್ರೆ ರೀನೇಮ್ ಮಾಡ್ಬೋದು. ಸೊ ಸ್ಟೂಡೆಂಟ್ ಡೇಟಾ ಇದೆ. ಈಗ ಏನ್ ಮಾಡ್ತೀನಪ್ಪ ಅಂದ್ರೆ ಇದಕ್ಕೆ ಬಂದ್ಬಿಟ್ಟು ಕ್ಲಾಸ್ ಫಸ್ಟ್ ಇಲ್ಲಿಂದ ಡೈರೆಕ್ಟ್ ಕೂಡ ಮಾಡ್ಬೋದು. ಸೆಲೆಕ್ಟ್ ಮಾಡ್ಕೊಳ್ಳಿ ರೀನೇಮ್ ಏನಪ್ಪಾ ಅಂದ್ರೆ ಕ್ಲಾಸ್ ಸೆಕೆಂಡ್ ಸ್ಟ್ಯಾಂಡರ್ಡ್. ಸೊ ಡೈರೆಕ್ಟ್ ಅಲ್ಲಿಂದ ಕೂಡ ಮಾಡ್ಬೋದು ಮತ್ತೆ ಡೈರೆಕ್ಟ್ ಆಗಿ ಇಲ್ಲಿಂದ ಕೂಡ ತಾವು ಮಾಡ್ತಕ್ಕಂಥದ್ದು. ಇನ್ಸರ್ಟ್ ಕೂಡ ಮಾಡ್ಬೋದು, ಡಿಲೀಟ್ ಮಾಡ್ಬೋದು, ರೀನೇಮ್ ಕೂಡ ಮಾಡ್ತಕ್ಕಂಥದ್ದು.
ಸೊ ನೆಕ್ಸ್ಟ್ ಒನ್ ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ಇದನ್ನ ಏನಪ್ಪಾ ಅಂದ್ರೆ ಸೇಲ್ಸ್ ಡೇಟಾ ಅಂತ ಇರ್ತಕ್ಕಂಥದ್ದು. ಈ ರೀತಿ ಏನಪ್ಪಾ ಅಂದ್ರೆ ರೀನೇಮ್ ಅನ್ನ ಮಾಡ್ತಕ್ಕಂಥದ್ದು. ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಮೂವ್ ಆರ್ ಕಾಪಿ ಶೀಟ್. ಮೂವ್ ಆರ್ ಕಾಪಿ ಶೀಟ್ ಅಂದ್ರೆ ಏನು ನೋಡ್ಕೊಳ್ಳಿ. ಸೊ ಜಸ್ಟ್ ಏನಪ್ಪಾ ಅಂದ್ರೆ ಹೊಸ ಶೀಟ್ ತಗೊಳ್ತೀನಿ, ತಗೊಂಡ್ಬಿಟ್ಟು ಡೇಟಾ ಕಾಪಿ ಮಾಡ್ಕೋತೀನಿ ಆ ಕಡೆ ಇಲ್ಲಿಂದ. ಸೊ ಇಲ್ಲಿಂದ ಏನಪ್ಪಾ ಅಂದ್ರೆ ಆಲ್ರೆಡಿ ತಾವು ಏನ್ ಮಾಡಿದಾರಪ್ಪ ಅಂದ್ರೆ ರೆಡಿ ಇದೆ ತಮ್ಮದು ಫಾರ್ಮೆಟ್. ಒಂದ್ಸರಿ ಫಾರ್ಮೆಟ್ ಅನ್ನ ಏನ್ ಮಾಡ್ಕೊಳ್ಳಿ, ರೆಡಿ ಮಾಡ್ಕೊಳ್ಳಿ. ಸೊ ಇದನ್ನು ಮರ್ಜ್ ಮಾಡ್ಬಿಟ್ಟು ಕ್ಲಾಸ್ ಏನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು ಫಸ್ಟ್ ಸ್ಟ್ಯಾಂಡರ್ಡ್ ಅಂದ್ರೆ ಫಾರ್ಮೆಟ್ ರೆಡಿ ಆಗಿದೆ. ಸೊ ಇದೇ ರೀತಿ ಏನಪ್ಪಾ ಅಂದ್ರೆ ತಮಗೆ ಬೇರೆ ಕ್ಲಾಸ್ಗಳು ಕೂಡ ಮಾಡೋದಿದ್ರೆ ಅಂತ ಮೂಮೆಂಟ್ ಅಲ್ಲಿ ಏನ್ ಮಾಡ್ಬೇಕಪ್ಪ ಅಂದ್ರೆ ಡೈರೆಕ್ಟ್ ಸೊ ಮೂವ್ ಆರ್ ಕ್ರಿಯೇಟ್ ಕಾಪಿ ಅಂತಕ್ಕಂಥದ್ದು ಏನಾಗುತ್ತಪ್ಪ ಅಂದ್ರೆ ಶೀಟ್ ಯೂಸ್ ಆಗುತ್ತೆ. ಇದನ್ನ ರಿನೇಮ್ ಮಾಡಿ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಅಂತ ಆಗಿದೆ. ಅದೇ ರೀತಿ ಮತ್ತೆ ಮೂವ್ ಆರ್ ಕಾಪಿ ಶೀಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಕ್ರಿಯೇಟ್ ಕಾಪಿ. ಸೊ ಇದನ್ನ ಏನಪ್ಪಾ ಅಂದ್ರೆ ಫಾರ್ಮೆಟ್ ಆಲ್ರೆಡಿ ಇದೆ. ಸೊ ಕ್ಲಾಸ್ ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಸೆಕೆಂಡ್ ಸ್ಟ್ಯಾಂಡರ್ಡ್. ಅದಾದ್ಮೇಲೆ ಏನಪ್ಪಾ ಅಂದ್ರೆ ಮತ್ತೆ ಇದು ಡೇಟಾನ ಅಂದ್ರೆ ಇವರೆಲ್ಲ ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಇದ್ದಾರೆ, ಇವರನ್ನ ಸೊ ಡಿಲೀಟ್ ಮಾಡ್ತಕ್ಕಂಥದ್ದು. ಒನ್ಸ್ ತಾವೆಲ್ಲ ಫಾರ್ಮುಲಾಗಳು ಹಾಕಿಟ್ಟಿದ್ರೆ ಸೊ ಎಲ್ಲ ಏನಾಗುತ್ತಪ್ಪ ಅಂದ್ರೆ ಜಸ್ಟ್ ಈಗ ನೇಮ್ಗಳನ್ನ ಎಂಟ್ರಿ ಮಾಡ್ಬಿಟ್ಟು ಸೊ ಡೇಟಾನ ಫಿಲ್ ಮಾಡಿ ಆಟೋಮೆಟಿಕ್ ಆಗಿ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಡುತ್ತೆ. ABC ಅಂತ ಕೊಡ್ತೀನಿ. ಸೊ ಡೇಟಾ ಏನ್ ಮಾಡ್ತೀನಿ ನೋಡಿ ಫೀಡ್ ಮಾಡ್ತೀನಿ, ಆಟೋಮೆಟಿಕ್ ಆಗಿ ಎಲ್ಲ ಏನಾಗುತ್ತಪ್ಪ ಅಂದ್ರೆ ಕ್ಯಾಲ್ಕುಲೇಟ್ ಆಗುತ್ತೆ. ಸೊ ಇದು ಹೆಡ್ಡಿಂಗ್ ಬಂದ್ಬಿಟ್ಟು ಇದನ್ನ ಕೂಡ ತಾವೇನ್ ಮಾಡ್ಬೋದಪ್ಪ ಅಂದ್ರೆ ಚೇಂಜಸ್ ಮಾಡ್ತಕ್ಕಂಥದ್ದು. ಕ್ಲಾಸ್ ಏನಪ್ಪಾ ಅಂದ್ರೆ ಇದು ಬಂದ್ಬಿಟ್ಟು ಸೆಕೆಂಡ್ ಸ್ಟ್ಯಾಂಡರ್ಡ್. ಇದೇ ರೀತಿ ಏನಪ್ಪಾ ಅಂದ್ರೆ ಕ್ಲಾಸ್ ಥರ್ಡ್ ಸ್ಟ್ಯಾಂಡರ್ಡ್. ಸೊ ಜಸ್ಟ್ ಕ್ಲಿಕ್ ಮಾಡಿ ಕ್ರಿಯೇಟ್ ಕಾಪಿ. ಸೊ ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಮತ್ತೇನಪ್ಪಾ ಅಂದ್ರೆ ಇದನ್ನ ರಿನೇಮ್ ಮಾಡ್ಕೊಳ್ಳಿ. ರಿನೇಮ್ ಮಾಡ್ಕೊಂಡ್ಬಿಟ್ಟು ಏನಪ್ಪಾ ಅಂದ್ರೆ ಬಂದ್ಬಿಟ್ಟು ಕ್ಲಾಸ್ ಥರ್ಡ್ ಸ್ಟ್ಯಾಂಡರ್ಡ್. ಸೊ ಏನಾಗಿದೆಪ್ಪ ಅಂದ್ರೆ ಇದು ಬಂದ್ಬಿಟ್ಟು ತಮಗೆ ಸೊ ಫಾರ್ಮೆಟ್ ರೆಡಿ ಆಗಿದೆ, ಕ್ಲಾಸ್ ಫಸ್ಟ್ ಸೆಕೆಂಡ್ ಅಂಡ್ ಥರ್ಡ್. ಸೊ ಈ ರೀತಿ ಇದ್ದಾವೆ. ಸೊ ಇಲ್ಲಿ ಏನಾದ್ರು ತಮಗೆ ಮತ್ತೆ ಇನ್ನೊಂದು ಆಪ್ಷನ್ ನೋಡಿ ಮೂವ್ ಆರ್ ಕಾಪಿ ಅಂತಕ್ಕಂಥದ್ದು ಇದೆ. ಸೊ ಏನಿದೆಯಪ್ಪ ಅಂದ್ರೆ ಮೂವ್ ಆರ್ ಕಾಪಿ. ಈ ಕಾಪಿ ಬಗ್ಗೆ ಹೇಳ್ಕೊಟ್ಟೆ. ಮೂವ್ ಬಗ್ಗೆ ಏನಪ್ಪಾ ಅಂದ್ರೆ ಮೂವ್ ಟು ಎಂಡ್. ಸೊ ಇದೇನಪ್ಪಾ ಅಂದ್ರೆ ಜಿಗ್ಜಾಗ್ ವರ್ಷನ್ ಅಲ್ಲಿ ಇದ್ದು ಏನಾಗಿದೆಪ್ಪ ಅಂದ್ರೆ ಕ್ಲಾಸ್ ಥರ್ಡ್ ಇದೆ. ಆಫ್ಟರ್ ದಟ್ ಏನಪ್ಪಾ ಅಂದ್ರೆ ಕ್ಲಾಸ್ ಸೆಕೆಂಡ್ ಇದೆ. ಸೊ ಇದನ್ನ ಏನಪ್ಪಾ ಅಂದ್ರೆ ಎಂಡ್ ಅಲ್ಲಿ ಏನ್ ಮಾಡ್ತೀನಪ್ಪ ಅಂದ್ರೆ ಮೂವ್ ಮಾಡ್ತೀನಿ. ನೋಡಿ ಏನಾಗಿದೆಪ್ಪ ಅಂದ್ರೆ ನಂಗೆ ಸೀರಿಯಲ್ ಬೇಕಾಗಿದೆ, ಕ್ಲಾಸ್ ಫಸ್ಟ್ ಬೇಕಾಗಿದೆ, ಸೆಕೆಂಡ್ ಬೇಕಾಗಿದೆ, ಮತ್ತೆ ಥರ್ಡ್ ಬೇಕಾಗಿದೆ. ಈ ರೀತಿ ಇದ್ರೆ ತಮಗೆ ಯಾವ ಶೀಟ್ ಬೇಕಾಗಿದೆ ಆ ಶೀಟ್ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಸೊ ಗೋ ಟು ಮೂವ್ ಆರ್ ಕಾಪಿ ಶೀಟ್. ಸೊ ಹೋಗ್ಬಿಟ್ಟು ಏನಪ್ಪಾ ಅಂದ್ರೆ ಮೂವ್ ಟು ಎಂಡ್ ಮೇಲೆ ಕ್ಲಿಕ್ ಮಾಡ್ತಕ್ಕಂಥದ್ದು. ಅವಾಗ ಏನಾಗುತ್ತಪ್ಪ ಅಂದ್ರೆ ಕ್ಲಾಸ್ ಫಸ್ಟ್ ಸ್ಟ್ಯಾಂಡರ್ಡ್ ಬರುತ್ತೆ ಲಾಸ್ಟ್ ಅಲ್ಲಿ. ಸೊ ಆಫ್ಟರ್ ದಟ್ ಮತ್ತೆ ಏನಪ್ಪಾ ಅಂದ್ರೆ ಮೂವ್ ಆರ್ ಕಾಪಿ ಶೀಟ್. ಮತ್ತೆ ಏನಪ್ಪಾ ಅಂದ್ರೆ ಮೂವ್ ಟು ಎಂಡ್. ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಮತ್ತೆ ಕ್ಲಾಸ್ ಥರ್ಡ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಮೂವ್ ಆರ್ ಕಾಪಿ ಶೀಟ್, ಮೂವ್ ಟು ಎಂಡ್. ಸೊ ಈಗ ಏನಾಗುತ್ತಪ್ಪ ಅಂದ್ರೆ ಇದು ಫಸ್ಟ್ ಸೆಕೆಂಡ್ ಅಂಡ್ ಥರ್ಡ್ ಈ ರೀತಿ ಏನಾಗುತ್ತಪ್ಪ ಅಂದ್ರೆ ಬರ್ತಕ್ಕಂಥದ್ದು. ಸೊ ಇದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ತಮಗೆ ಬರ್ತಕ್ಕಂಥದ್ದು ಮೂವ್ ಆರ್ ಕಾಪಿ ಶೀಟ್. ಸೊ ನೋಡಿ ಈಗ ಸೀರಿಯಲ್ ಆಗಿದೆ. ಮೊದಲು ಏನಿತ್ತಪ್ಪ ಅಂದ್ರೆ ಥರ್ಡ್ ಸೆಕೆಂಡ್ ಫಸ್ಟ್ ಥರ್ಡ್ ಫಸ್ಟ್ ಅಂಡ್ ಸೊ ಸೆಕೆಂಡ್ ಇತ್ತು. ಈಗ ಏನಾಗಿದೆಪ್ಪ ಅಂದ್ರೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂಡ್ ಥರ್ಡ್ ಸ್ಟ್ಯಾಂಡರ್ಡ್. ಈ ರೀತಿ ಕೂಡ ತಾವೇನ್ ಮಾಡಪ್ಪ ಅಂದ್ರೆ ಮೂವ್ ಮಾಡ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಟ್ಯಾಬ್ ಕಲರ್ ಇದೆ. ಸೊ ತಮ್ಗೆ ಯಾವ ಕಲರ್ ಬೇಕಾಗಿದೆ ಒಂದು ಕಲರ್ ಅನ್ನ ತಾವೇನ್ ಮಾಡ್ಬೋದಪ್ಪ ಅಂದ್ರೆ ಕೊಡ್ತಕ್ಕಂಥದ್ದು. ಗೋ ಟು ದೇರ್. ಸೊ ಟ್ಯಾಬ್ ಕಲರ್ ಮೇಲೆ ಕ್ಲಿಕ್ ಮಾಡಿ. ಸೊ ಅವಾಗ ಏನಾಗುತ್ತಪ್ಪ ಅಂದ್ರೆ ಟ್ಯಾಬಿಗೆ ಇಲ್ಲಿ ಕಲರ್ ಬರುತ್ತೆ. ತಮ್ಗೆ ಯಾವ ಕಲರ್ ಬೇಕಾಗಿದೆ ಆ ಕಲರ್ ಏನಾಗುತ್ತಪ್ಪ ಅಂದ್ರೆ ಬಂದ್ಬಿಡುತ್ತೆ. ಸೊ ಇದು ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ಬರ್ತಕ್ಕಂಥದ್ದು ಟ್ಯಾಬ್ ಕಲರ್. ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಕಲರ್ ಗಳನ್ನು ಕೂಡ ತಗೊಳ್ತಕ್ಕಂಥದ್ದು. ಸೊ ನೆಕ್ಸ್ಟ್ ಒನ್ ಪ್ರೊಟೆಕ್ಟ್ ಶೀಟ್. ಪಾಸ್ವರ್ಡ್ ಅನ್ನ ಕೊಡ್ತಕ್ಕಂಥದ್ದು. ಜಸ್ಟ್ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ 1 2 3 ನೋಡಿ ನಮ್ದು ಆಕ್ಟಿವೇಟೆಡ್ ಯಾವ್ದಿದೆ ಈಗ ಕ್ಲಾಸ್ ಫಸ್ಟ್ ಅಂದ್ರೆ ಕ್ಲಾಸ್ ಫಸ್ಟ್ ಶೀಟ್ ಇದೆ. ಸೊ ಓಕೆ ಮೇಲೆ ಕ್ಲಿಕ್ ಮಾಡ್ತೀನಿ. ಇನ್ನೊಂದ್ಸರಿ ಪಾಸ್ವರ್ಡ್ ಕೊಡುತ್ತೆ. ಸೊ ಜಸ್ಟ್ ಕ್ಲಿಕ್ ಆನ್ ಓಕೆ ಆಪ್ಷನ್. ಸೊ ಯಾವಾಗ ತಾವು ಪಾಸ್ವರ್ಡ್ ಕೊಡ್ತೀರಾ ಇವೆಲ್ಲ ಏನಾಗಪ್ಪ ಅಂದ್ರೆ ಆಪ್ಷನ್ಸ್ ಗಳು 80% ಏನಾಗ್ತಾವಪ್ಪ ಅಂದ್ರೆ ಡಿಆಕ್ಟಿವೇಟೆಡ್ ಆಗ್ತವೆ. ಈಗ ವರ್ಕ್ ಮಾಡ್ಲಿಕ್ಕೆ ಬರಂಗಿಲ್ಲ ಈ ಶೀಟ್ ಅಲ್ಲಿ. ತಾವೇನಾದ್ರೂ ಎಂಟ್ರಿ ಮಾಡ್ಬೇಕಾದ್ರೆ ಏನಾಗುತ್ತಪ್ಪ ಅಂದ್ರೆ ಪಾಸ್ವರ್ಡ್ ಕೇಳುತ್ತೆ. ಜಸ್ಟ್ ನೋಡಿ ಮತ್ತೆ ಬೇರೆ ನೀವು ಸೆಲ್ ಅಲ್ಲಿ ಏನ್ ಮಾಡ್ಬೋದಪ್ಪ ಅಂದ್ರೆ ಡೇಟಾನ ಎಂಟ್ರಿ ಮಾಡಬಹುದು ಈಸಿಯಾಗಿ. ಆದ್ರೆ ಏನಪ್ಪಾ ಅಂದ್ರೆ ನಾನು ಪಾಸ್ವರ್ಡ್ ಕೊಟ್ಟಿರ್ತಕ್ಕಂಥ ಶೀಟ್ ಅಲ್ಲಿ ಏನಪ್ಪಾ ಅಂದ್ರೆ ಬರೋದಿಲ್ಲ. ಅನ್ಪ್ರೊಟೆಕ್ಟ್ ಶೀಟ್ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡ್ಬಿಟ್ಟು ಮತ್ತೆ ಪಾಸ್ವರ್ಡ್ ಅನ್ನ ಕೊಡಿ 1 2 3. ಸೊ ಜಸ್ಟ್ ಕ್ಲಿಕ್ ಮಾಡಿ ಅಥವಾ ನೀವು ಏನ್ ಬೇರೆ ಪಾಸ್ವರ್ಡ್ ಕೊಟ್ಟಿರ್ತೀರ ಅದನ್ನ ಕೊಡ್ತಕ್ಕಂಥದ್ದು. ಮತ್ತೆ ಪಾಸ್ವರ್ಡ್ ಏನಪ್ಪಾ ಅಂದ್ರೆ ನೆನಪು ಆರ್ಬೇಡಿ, ಎಲ್ಲಾದ್ರೂ ನೋಟ್ ಮಾಡ್ಕೊಂಡು ಇಟ್ಕೊಳ್ಳಿ. ಸೊ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ಲಾಕ್ಸ್ ಅಲ್ಲಿ ಇದೆ. ಇದನ್ನ ಏನು ಚೇಂಜಸ್ ಮಾಡಬೇಡಿ. ಆಲ್ರೆಡಿ ಏನ್ ಮಾಡಿದಾರಪ್ಪ ಅಂದ್ರೆ ಇದು ಪ್ರೊಟೆಕ್ಷನ್ ಸಲುವಾಗಿ ಇದನ್ನ ಯೂಸ್ ಮಾಡಿದಾರೆ. ಅಂದ್ರೆ ಯಾವಾಗ ತಾವು ಪ್ರೊಟೆಕ್ಷನ್ ಅನ್ನ ಕೊಡ್ತೀರಿ ಆ ಎಲ್ಲಾ ಸೆಲ್ಗಳು ಏನಾಗ್ಬೇಕಪ್ಪ ಅಂದ್ರೆ ಲಾಕ್ ಆಗ್ಬೇಕು. ಅದಕ್ಕೋಸ್ಕರ ಏನಪ್ಪಾ ಅಂದ್ರೆ ಇದನ್ನ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಒನ್ ಶುಡ್ ಬಿ ಏನಿದೆಪ್ಪ ಅಂದ್ರೆ ಲಾಸ್ಟ್ ಒನ್ ಫಾರ್ಮ್ಯಾಟ್ ಸೆಲ್ಸ್. ಫಾರ್ಮ್ಯಾಟ್ ಸೆಲ್ ಮೇಲೆ ಕ್ಲಿಕ್ ಮಾಡಿ. ಇದು ನಂಬರ್ ಅಲೈನ್ಮೆಂಟ್ ಫಾಂಟ್ ಬರುತ್ತೆ. ಆಲ್ರೆಡಿ ತಮಗೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದು ಬಂದ್ಬಿಟ್ಟು ಏನಿದೆಪ್ಪ ಅಂದ್ರೆ ತಮಗೆ ಬರ್ತಕ್ಕಂಥದ್ದು ಸೆಲ್ಸ್ ಡೈಲಾಗ್ ಬಾಕ್ಸ್. ಲಾಸ್ಟ್ ಒನ್ ಏನಿದೆಪ್ಪ ಅಂದ್ರೆ ತಮಗೆ ಎಡಿಟಿಂಗ್ ಡೈಲಾಗ್ ಬಾಕ್ಸ್. ಅಂದ್ರೆ ಹೋಮ್ ಟ್ಯಾಬ್ ಅಲ್ಲಿ ಬರ್ತಕ್ಕಂಥದ್ದು ಎಡಿಟಿಂಗ್ ಡೈಲಾಗ್ ಬಾಕ್ಸ್ ಇದೆ. ಸೊ ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ತಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಇವತ್ತಿನ ಕ್ಲಾಸ್ ಬಂದ್ಬಿಟ್ಟು ಇಷ್ಟು ಫ್ರೆಂಡ್ಸ್. ಯಾರಾದ್ರೂ
ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಮತ್ತೆ ಅದೇ ರೀತಿ ಏನಾದರೂ ತಮಗೆ ಡೌಟ್ಸ್ ಇದ್ರೆ ಎಕ್ಸೆಲ್ ಅಲ್ಲಿ ಸೊ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.